ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಗೇಮ್ಸ್, ಆಡಿಯೋ, ವಿಡಿಯೋ, ಶಾಪಿಂಗ್ ಮತ್ತು ಆನ್ಲೈನ್ ಶಿಕ್ಷಣದಿಂದ ಹಿಡಿದು ಬಹುತೇಕ ಎಲ್ಲದಕ್ಕೂ ಪ್ರತಿಯೊಬ್ಬರೂ ತಮ್ಮ ಸ್ಮಾರ್ಟ್ಫೋನನ್ನು ಬಳಸುತ್ತಾರೆ. ಆದರೆ ಈ ಎಲ್ಲ ವಿಚಾರವನ್ನು ಬಳಸಲು ಇಂಟರ್ನೆಟ್ ಸಂಪರ್ಕವನ್ನು ಹೊಂದಿರುವುದು ಅಂದರೆ ಮೊಬೈಲ್ನಲ್ಲಿ ಡೇಟಾ ಇರುವುದು ಅವಶ್ಯಕ. ಏಕೆಂದರೆ ಡೇಟಾ ಇಲ್ಲದೆ ಸ್ಮಾರ್ಟ್ಫೋನ್ ಹೊಂದಿರುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಕೆಲವು ಜನರು ಇಂಪಾರ್ಟೆಂಟ್ ಮೆಸೇಜ್ ಬಂದ ತಕ್ಷಣ ಪ್ರತ್ಯುತ್ತರಿಸಲು ತಮ್ಮ ಫೋನ್ಗಳನ್ನು ದಿನವಿಡೀ ಮೊಬೈಲ್ ಡೇಟಾವನ್ನು ಆನ್ ಮಾಡಿ ಇಡುತ್ತಾರೆ. ಇನ್ನು ಕೆಲವರು ಕೆಲಸದ ನಂತರ ಡೇಟಾವನ್ನು ಆಫ್ ಮಾಡುತ್ತಾರೆ. ಹಾಗಾದರೆ ಮೊಬೈಲ್ ಡೇಟಾವನ್ನು ಯಾವಾಗ ಆನ್ನಲ್ಲಿ ಇಡಬೇಕು ಅಥವಾ ಬೇಡವೇ? ಈ ಕುರಿತು ಮಾಹಿತಿ ಇಲ್ಲಿದೆ. ಮೊಬೈಲ್ ತುಂಬ ಉಪಯುಕ್ತ ಸಾಧನ. ನಿಮಗೆ ಒಂದು ಪ್ರಮುಖ ಮೆಸೇಜ್ ಸ್ವೀಕರಿಸಬೇಕಾದರೆ ಅಥವಾ ಕೆಲಸವಿದ್ದರೆ ನೀವು ಖಂಡಿತವಾಗಿಯೂ ಡೇಟಾವನ್ನು ಆನ್ನಲ್ಲಿ ಇರಿಸಬಹುದು. ಆದಾಗ್ಯೂ ದಿನವಿಡೀ ಮೊಬೈಲ್ ಡೇಟಾವನ್ನು ಆನ್ನಲ್ಲಿ ಇಡುವುದರಿಂದ ನಿಮ್ಮ ಫೋನ್ಗೆ ಕೊಂಚ ಹಾನಿಯಾಗಬಹುದು. ಆದ್ದರಿಂದ ಅದು ಅಗತ್ಯವಿಲ್ಲದಿದ್ದರೂ ನೀವು ಡೇಟಾವನ್ನು ಆಫ್ ಮಾಡುವುದು ಉತ್ತಮ. ಮೊಬೈಲ್ ಡೇಟಾವನ್ನು ಯಾವಾಗಲೂ ಆನ್ನಲ್ಲಿ ಇಡುವುದರಿಂದ ಹಲವು ಅನಾನುಕೂಲತೆಗಳಿವೆ. ಅವು ಏನು ಎಂಬುದನ್ನು ಇಲ್ಲಿ ತಿಳಿಯೋಣ. ಯಾವಾಗಲೂ ಆನ್ನಲ್ಲಿ ಇಡುವುದರಿಂದ ನಿಮ್ಮ ಫೋನ್ನ ಬ್ಯಾಟರಿ ಬೇಗನೆ ಖಾಲಿಯಾಗಬಹುದು. ಮುಖ್ಯವಾಗಿ ನೀವು ನಿಯಮಿತವಾಗಿ ಇಂಟರ್ನೆಟ್ ಬಳಸುವ ಅಪ್ಲಿಕೇಶನ್ಗಳನ್ನು ಬ್ಯಾಕ್ಗ್ರೌಂಡ್ ರನ್ನಿಂಗ್ನಲ್ಲಿ ಇಟ್ಟಿದ್ದರೆ ಬ್ಯಾಟರಿ ಬೇಗನೆ ಖಾಲಿಯಾಗುತ್ತದೆ. ಮೊಬೈಲ್ ಡೇಟಾ ಯಾವಾಗಲೂ ಆನ್ನಲ್ಲಿ ಇಡುವುದರಿಂದ ನಿಮ್ಮ ಡೇಟಾ ಪ್ಲಾನ್ ಅಂದುಕೊಂಡ ಸಮಯಕ್ಕಿಂತ ಬೇಗನೆ ವೇಗವಾಗಿ ಖಾಲಿಯಾಗಬಹುದು. ಅಲ್ಲದೆ ಅನೇಕ ಅಪ್ಲಿಕೇಶನ್ಗಳು ಮೆಸೇಜ್ ಅಥವಾ ನೋಟಿಫಿಕೇಷನ್ ಮೂಲಕ ಡೇಟಾವನ್ನು ಬಳಸುತ್ತವೆ ಮತ್ತು ಅನೇಕ ಫೋನ್ಗಳು ಆಟೋಮೆಟಿಕ್ ಆಗಿ ಅಪ್ಲಿಕೇಶನ್ಗಳು ಮತ್ತು ಸಾಫ್ಟ್ವೇರ್ಗಳನ್ನು ಅಪ್ಡೇಟ್ ಮಾಡುತ್ತವೆ. ಹೀಗಾಗಿ ನಿಮ್ಮ ಫೋನ್ನ ಇಂಟರ್ನೆಟ್ ಬೇಗನೆ ಮುಗಿಯಬಹುದು. ಆದ್ದರಿಂದ ನೀವು ಮೊಬೈಲ್ನ ಡೇಟಾವನ್ನು ಪ್ರತಿಕ್ಷಣ ಯಾವಾಗಲೂ ಆನ್ನಲ್ಲಿ ಇಡುವುದಕ್ಕಿಂತ ಅದನ್ನು ಆಫ್ ಮಾಡುವುದು ಉತ್ತಮ. ಅವಶ್ಯವಿದ್ದಾಗ ಮಾತ್ರ ಆನ್ನಲ್ಲಿ ಇಡುತ್ತಾ ಅಭ್ಯಾಸ ಮಾಡಿಕೊಳ್ಳಿ.